ರಿಸೆಪ್ಷನ್ ಎಲ್ಲ ಶುರುವಾಗೈತಿ. ಈಗ ನಾವು ಹೋಗಿ ಸುಮ್ಮನೆ ಯಾವ್ದಾರ ಒಂದು ಮೂಲೆ ಕುಂತ್ಕೊಳ್ಳೋಣ. ಏನು ಮಾಡೋಣ ಹೇಳು? ಊಟ ಮಾಡ್ಕೊಂಬಿಟ್ಟು ಬಂದು ಮನೆ ಕಳಣ. ಏನೇ ಆಗಲಿ, ಹಾಂ, ನಿನ್ಗುನುವೆ ಹೊಡ್ದೊಳಲ್ವಾ, ಕುಂತ್ಕೊಂಡಂಗೆ ಒಂದು 2 ನಿಮಿಷ ನೋಡ್ಕೊಂಡು ಬರೋಣ ಬಾ. ಹೊಡೆ ತುಂಬ ತಿನ್ಕೊಬಿಟ್ಟು ಒಂದು 2 ನಿಮಿಷ ಕುಂತ್ಕೊಂಡು ನೋಡಿ ಯಾರು ಹೆಂಗೆ ಮಿಂಚ್ತವ್ರು ನೋಡ್ಕೊಂಡು ಬರೋಣ. ಏನು ಮಾಡಣಿ, ನಮ್ಮ ಗೊತ್ತಿ ಹಿಂಗಾಯ್ತಲ್ಲ. ಬೇಕುಪ್ಪ ಲೋಪರ್ ನನ್ನ ಮಕ್ಕಳು ನಮ್ಮ ಬ್ಯಾಗ್ ಎತ್ಕೊಂಡೋದ್ರು ಅವ್ರ ಕೈ ಸೇದೋಗ. ಬಿಡು, ಏನು ಮಾಡೋಕ್ಕಾಯ್ತದೆ, ಹಣೆ ಬರೋದಾಗ ಇಷ್ಟೇ ಬರ್ದಿತ್ತು ಅಂತ ಅನ್ನಿಸ್ತದೆ. ನೋಡು, ವಾಪಸ್ ಹೋಗೋಕ್ಕೆ ಆಧಾರ್ ಕಾರ್ಡೂ ಇಲ್ಲ. ಆಧಾರ್ ಕಾರ್ಡ್ ಎಲ್ಲನೂ ಅದ್ರಾಗ ಏನಿಯೋ ಹೊಂಟೋಯ್ತು. ಫ್ರೀ ಬಸ್ ಹೊತ್ಕೊಂಡು ಹೋಗೋಕ್ಕಾಗಿಲ್ಲ ಇವಾಗ. ಮದುವೆ ಬಸ್ ಏನಿ ಹೊತ್ಕೊಂಡು ಹೋಗ್ಬೇಕು. ಗೆಪ್ತಿ ಮಾಡಿಕ ನೀನು. ಆ ಬರ್ಗೆಟ್ ನನ್ನ ಮಗ, ನಾವೇ ಬರ್ಗೆಟ್ಟಿದೀವಿ. ನಮ್ಮ ಬರ್ಗೆಟ್ಟಿದ ಅಂತ ಬಟ್ಟೆಗಳ್ನು ಆಧಾರ್ ಕಾರ್ಡುನು ₹500 ಕಾಸಿರಲಿಲ್ಲ. ಹೊತ್ಕೊಂಡು ಓಡೋಗವನಿ ಅಂತ ಹೇಳಿದ್ರೆ ನಿನ್ನ ಲೆಕ್ಕ ಅಕ್ಕ. ಬರ್ಗೆಟ್ ನನ್ನ ಮಗ. ಆಧಾರ್ ಕಾರ್ಡನ್ನ ಬಿಟ್ಟೋಗಿದ್ರೆ ಆಧಾರ್ ಕಾರ್ಡಾಗ ಹೆಂಗೋನುವೆ ಅತ್ತಾಗೆ ಇದು ತಗೊಂಡು ಹೊಂಟೋಗ್ಬೋದಿತ್ತು. ಆಧಾರ್ ಕಾರ್ಡುನುವೆ ದೇವ್ಕೊಂಡು ಹೊಂಟೋಗ್ಬಿಟ್ಟನಲ್ಲ ಹುಟ್ಲೋಪರ್ ನನ್ನ ಮಗ. ಈಗ ನಾವು ಹೆಂಗೋಯ್ತೀಯ ಹೇಳು? ಸದ್ಯ ಮೊಬೈಲ್ ಒಂದು ಕೈಯಾಗೈತೆ ಅಷ್ಟೇ. ಫೋಟೋ ತೋರಿಸಿದ್ರೆ ಒಂದೊಂದ್ಕಿಂತ ಒಪ್ಪಕ್ಕಿಲ್ಲ. ಮೊಬೈಲಾಗ ಫೋಟೋ ತೋರಿಸ್ತೀವಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾರೆ. ಹೋಗ್ಲಿ ನೋಡಿ, ಅಲ್ಲಿ ಮುಂದೆಗಡೆ ಎಲ್ಲ ಕುಂತ್ಕೊಬಿಟ್ಟಲ್ಲ, ಒಂದು 5 ನಿಮಿಷ ಕುಂತ್ಕೊಬಿಟ್ಟು ಆಮೇಕಿಂದ ಹಿಂಗೆ ಎದ್ದು ಊಟ ಗಿಟ ಮಾಡ್ಕೊಂಡು ಬಂದಿದ್ದೆ ರೂಮಾಗ ಮನಿಕೊಬಿಡೋಣ. ಅಮ್ಮ, ಈ ಬಟ್ಟೆಗೆ ಹೋಗಿ ಕುಂತ್ಕೊಂಡ್ರೆ ಯಾರೇನು ಅನ್ಕೋತಾರೋ ಏನೋ ಅಲ್ವೇ? ಯಾವಳು ಏನಾರ ಅನ್ಕೊಂಡು ಒಟ್ಟಿಗೆ ಊಟ ಕೊಟ್ಟರೆ ಬಂದು ರಾತ್ರಿ ಹಸಿಕೊಂಡು ಮನಿಕತಿ ಏನು? ನೋಡಿ ಸುಮ್ಕೇನೆ ತಿಂದಿರ ಪಾನಿಪುರಿ ಅವೆಲ್ಲನೂ ಯಾವ ಮೂಲ್ಗೆ ಹೋಯ್ತೋ ಏನು ಕತೆಯೋ. ಬೇಡ ಸುಮ್ಕಿರು. ಅಯ್ಯೋ ಅದು ಸರಿ ನೋಡಿ ಅಮ್ಮ, ನೋಡ್ದ ಈ ಮನೆಯಾಳಿ ಬಿಲ್ಡಪ್ನ? ಹಾಂ, ರಾಮ ಶಿವ, ಏನ ಡ್ರೆಸ್ಸು, ಅವಳು ಉತ್ತಾರ, ಅವಳು ಬಿಲ್ಡಪ್ಪು, ಕಿತ್ತೋದ್ ಮಕ್ಕಿಷ್ಟು ಬೆಂಕಿ ಹಾಕ ಹೆಂಗೆ ಇದು ಮಾಡ್ಕೊಂಡು ಕುಂತವ್ರು ನೋಡ್ದ. ಯಪ್ಪ ಹಿಡಿಯೋಕ್ಕಾಯ್ತದ ಇವಳಂತೂ ಹಿಡಿಯೋಕ್ಕಾಗಕ್ಕಿಲ್ಲ. ಸುಮ್ಮನೆ ಯಾಕೆ ಬೇಕು ಬಿಡು ಸವಾಸ ಎಲ್ಲನೂ. ಏನು ಇವಳು ಒಬ್ಳೆ ಇದಕ್ಕಿನ್ನೂ ಸಂದಕ್ಕೆ ಇತ್ತು ಕಣಮ್ಮ. ನಂದಂತೂ ಗೌನು ಹಾಳಾದ ನನ್ನ ಮಗ ಯಾವನು ಹೊತ್ಕೊಳ್ಳೋದ್ನು. ನನಗೇನೋ ಇವಳೇ ಹೊತ್ಕೊಂಡು ಹೋಗ್ಬಿಟ್ಟವಳ ಅಂತ ಅನ್ನಿಸ್ತದೆ. ನೋಡಮ್ಮ ಹೆಂಗೆ ಮಿಂಚ್ತಾವಳೆ. ನನಗಂತೂ ನೋಡಿದ್ರೆ ಹೊಟ್ಟೆಲ್ಲ ಉರಿದೋಯ್ತೈತೆ. ನನಗೂ ಉರಿತೈತೆ ಮಗಳೇ. ಏನು ಮಾಡಿ, ಜನ ಎಲ್ಲ ಇವಾಗ ರಿಸೆಪ್ಷನ್ಗೆ ಬರೋಕ್ಕೆ ಶುರು ಮಾಡ್ಕೊಂಡವ್ರೆ. ಶಾನೆ ಜನ ಬಂದಿದ್ದ ತಕ್ಷಣ ಏನಿಯಾ ನಾವು ಹಂಗೆ ನೆಟ್ಟು ಹೊಂಟೋಗ್ಬಿಡೋಣ. ಸುಮ್ಕೇನಿಯ ಕುಂತ್ಕೊಳ್ಳೋದೇ ಬೇಡ ಇಲ್ಲೆಲ್ಲೂ. ಸರಿನಾ? ಈ ಕಮ್ಮಿ ಜನ ಇದ್ದಾಗ ಏನಿಯಾ ಇದು ಮಾಡ್ಕೊಂಡು ಹೋಗೋಣ. ಏನು ಇವಳು ತ್ರಿಪುರ ಸುಂದ್ರಿ ಅಂತ ಹೇಳ್ಬಿಟ್ಟು ಅವಳು ಮುಟ್ಟಿಗೆ ಬಾರೆ. ನೀನು ಇಂಥ ಬಟ್ಟೆ ಹಾಕೊಂಡ್ರು ಸಂದಕ್ಕೆ ನೀನೇ ಕಾಣಿಸ್ತಾ ಇದೆಯಾ? ಅವಳು ಅಂಥ ಗ್ರ್ಯಾಂಡಾಗಿರೋ ಬಟ್ಟೆ ಹಾಕೊಂಡ್ರು ಅವಳ ಮಕ್ಕ ನೋಡು, ಅವಳಿ ಕೋತಿ ಮಕ್ಕ ಇದ್ದಂಗೆ ಐತಿ. ಏನು ಸಂದ ಕಾಣಿಸ್ತಿಲ್ಲ ಅವಳಂತೂ. ಉಗ್ಗೆ ಕೆಂಚಲು ಬರೋಕ್ಕಿಲ್ಲ. ಆದರೂ ದಿಮಾಕ್ ನೋಡು, ಮ್ಯಾರಿಯದ್ ನೋಡು. ಮಾಮ ಜೊಯ್ಯಮ್ಮ ನೋಡಮ್ಮ, ಎಂಥ ತಣ ಸೀರೆ ಉಟ್ಕೊಂಡು ಬಂದ್ಬಿಟ್ಟೋಳಿ ಜಯಮ್ಮ. ಏಳ್ಗಿರ ಅಂತ ಯೋಗ್ಯತೆ ನಮ್ಗೆ ಇಲ್ದಿದಂಗೆ ಹೋಗ್ಬಿಡ್ತಲ್ಲ ಮಗಳೇ. ನಾವು ಯಾಕೆ ಇಲ್ಲಿ ಕುಂತ್ಕೋಬೇಕು ಅಂತ ಅನ್ನಿಸ್ತೈತೆ. ಸುಮ್ಕೆ ನಡಿ, ಉಣ್ಕೊಂಡು ತೆಪ್ಪಗೆ ಹೊಂಟೋಗ್ಬಿಡೋಣ. ನೋಡೆ ಇವಳು ಮಿಂಚಿಂಗ, ಈ ಜಯಮ್ಮನ ಮಿಂಚಿಂಗ. ಯಪ್ಪ ಶಿವನೇ, ನೋಡು ಎಲ್ಲ ಹೆಂಗೆ ಮಿಣ ನೋಡ್ತಾವ್ರೆ. ನಾವೇ ಹಿಂಗೆ ತಿರ್ಬೋಕಿಗಳ ಥರ ಕುಂತ್ಕೊಂಡಿರೋದು ಅಂತ ಅನ್ನಿಸ್ತದೆ. ಮಾನ ಮರವದಿ ಅಂತೂ ಎಲ್ಲ ಹೋಯ್ತು ನಮ್ಮದು. ಇನ್ನೇನು ಉಳ್ಕೊಂಡೈತೆ ಮಾನ ಮರವದಿ? ಉಣ್ಣಕ್ಕೆನಾರ ಹೋಗೋಣ, ಹಾಲ್ಗೆ ಹೋಗೋಣ. ಅಲ್ಲೇನಾರ ಉಣ್ಣಕ್ಕೆನಾರ ಸಿಗ್ತದೆ ನೋಡ್ಬಿಟ್ಟು ತಿನ್ಕೊಂಬಿಟ್ಟು ಹಂಗೇನೇ ರೂಮ್ಗೆ ಹೋಗೋಣ ಬಾ. ಓ ಅಕ್ಕ, ಶಾರದಕ್ಕ, ಏನು ನೀವಿಲ್ಲಿ ರಿಸೆಪ್ಷನ್ಗೆ ರೆಡಿ ಆಗೋದ್ಬಿಟ್ಟು ಯಾಕೆ ಹಿಂಗೆ ಕೂತ್ಕೊಂಡಿದ್ದೀರಾ? ಅಯ್ಯೋ, ರೆಡಿ ಆಗ್ಬಿಟ್ರೆ ಬಿರ್ನ ಎಲ್ಲ ಒಂಥರ ಆಗೋಗ್ಬಿಡ್ತಾವೆ ಬಟ್ಟೆ ಬರ ಎಲ್ಲನೂ ಅಂತ ಹೇಳ್ಬಿಟ್ಟು ಹಿಂಗೆ ಕುಂತಿದ್ವಿ. ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಆಮೇಕಿಂದ ರೆಡಿ ಆಗೋಣ ಅಂತ ಅನ್ಕೊಂಡಿದೀವಿ. ರಿಸೆಪ್ಷನ್ ಎಲ್ಲ ಶುರು ಆಯ್ತೈತೆ, ನೀವು ಇನ್ನೂ ರೆಡಿ ಆಗಿಲ್ಲ ಅಂತಂದ್ರೆ ಹೆಂಗೆ ಹೇಳು? ಹೋಗಿ ರೆಡಿಯಾಗಿ ಹೋಗ್ರಿ. ಅಯ್ಯೋ, ಎಲ್ಲರೂ ರೆಡಿಯಾಗಿ ಬಂದವ್ರಿ. ನೀವು ಹಳೆ ಬಟ್ಟೆ ಹಾಕೊಂಡು ಕುಂತಿದ್ದೀರಲ್ಲ, ಹೋಗಿ ರೂಮಾಗ ರೆಡಿಯಾಗಿ ಹೋಗ್ರಿ. ಯಾಕೆ ರೂಮ್ ಬೀಗ ಇಲ್ವೇನೋ? ಅಯ್ಯೋ ಐತೆ, ನಾವೇ ಬೀರ್ನ ರೆಡಿ ಆದ್ರೆ ಮೇಕಪ್ ಎಲ್ಲ ಹಾಳಾಗೋಯ್ತದೆ. ಸುಮ್ಕೇನಿಯಾ ಯಾಕೆ ಬೇಕು ಹೇಳು? ನಿಧಾನಕ್ಕೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ನಾವೇನಿಯ ಸುಮ್ಕಿದೀವಿ ಅಷ್ಟೇ. ನಿನಿಯ ಹೌದೇ? ಸರಿ ಹೇಳು, ಆಯ್ತು. ನಾನೆಲ್ಲ ಸುಮ್ಮನೆ ಕುಂತಿದ್ದೀರಲ್ಲ ರೆಡಿ ಆಗಿದ್ದಂಗೆ ಕೇಳಿದೆ. ಏನಮ್ಮ ನಿಧಿ, ಸಂದಾಕಿದ್ಯಾ? ಓ ಜಯವಕ್ಕ, ಚೆನ್ನಾಗಿದ್ದೀರಾ? ಓ ಕಣೆಯವ, ಇಷ್ಟು ಮಾತ್ರದಾಗಿದ್ದೀನಿ. ನೋಡಿ, ಹೋಗ್ಬಿಟ್ಟು ಫೋಟೋ ತೆಗೆಸ್ಕೋ ಕರಿತಾವ್ರು ನೋಡಲ್ಲಿ. ಆಮೇಲಿಂದ ಸಪ್ರೇಟಾಗಿ ಹೋಗ್ಬಿಟ್ಟು ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಜನ ಎಲ್ಲನೂ ಬಂದೆಲ್ಲ ಊಟದಲ್ಲಿ ಹೋಗ್ತಾವ್ರೆ. ಯಾರೂ ಏನು ಇಲ್ಲೇ ನಿಂತ್ಕೊಂಡಿಲ್ಲ ಅಲ್ವಾ? ಅದಕ್ಕೆ ನಾನು ನೋಡ್ಕೊಂಡು ನಿಂತ್ಕೊಂಡಿದ್ದೀನಿ ಸುಮ್ಮನೆ. ನೋಡೋಣ ಇನ್ನು ಅಣ್ಣ ಅತ್ತಿಗೆ ಎಲ್ಲನೂ ಫ್ರೀ ಆಗಲಿ ಹೋಗಿ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಈಗೆಲ್ಲ ಜನ ರಿಸೆಪ್ಷನ್ಗಿನ ಮುಂಚೆ ಊಟಕ್ಕೇನೆ ಹೋಗ್ತಾವ್ರೆ. ಅಮ್ಮ, ಎಲ್ಲರೂ ತಣಮಿಣ ಅಂತ ಹಾಕಬೇಕಾರೆ ನಮಗೂ ಇದ್ದಿದ್ರೆ ಇವತ್ತು ಎಂಥ ಬಿಲ್ಡಪ್ ಕೊಡ್ಬೋದಿತ್ತವ. ದರಿದ್ರು ನನ್ನ ಮಗ, ನನ್ನ ಗಂಡ ನೋಡಿದ್ರೆ ಕಾರ್ ಹೊತ್ಕೊಂಡು ಹೋದ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಬಟ್ಟೆ ಬ್ಯಾಗ್ ನೋಡಿದ್ರೆ ಯಾವನೋ ಕಳ್ಳನ ಮಕ್ಳು ಎತ್ಕೊಂಡು ಹೋದ್ರು. ಈಗ ನಾವು ನೋಡಿದ್ರೆ ಬೀದಿ ಬಿಕಾರಿಗಳ ಥರ ಕುಂತಿದ್ದೀವಿ. ಜ್ಯೂಸ್ ಗೀಸ್ ಏನಾರ ಕೊಡ್ತಾರೆ ನಮ್ಮ ಇಲ್ಲಿ? ಯಾಕೋ ಬಾಯಾರಿಕೆ ಆಯ್ತೈತೆ. ಏನು ಆಗಲೇ ಕೊಡ್ತಾ ಇದ್ರಲ್ಲ, ಈಗಲೂ ಕೊಡ್ಬೋದೇನೋ. ನೋಡ ನೀರು ಕೊಡ್ತಿರ್ತಾರೇನೋ. ಮುಂದಿನಕಿಂತ ಫಂಕ್ಷನ್ಗೆ ನಾನು ಅಂಥದ್ದೇ ತಗೋಬೇಕು ಕಣಮ್ಮ ಬಟ್ಟೆಯ. ತಗೊಳ್ಳಿವಂತೆ ಬುಡೆ, ನನಗೆ ಒಟ್ಟರುಯ್ತೈತೆ. ಜಯಮ್ಮ ನೋಡಿ ನೀನಿಯ, ಆ ಜಯಮ್ಮ ಅಂತೋಳ ಆ ಪಟಿ ಮಿಂಚಿಂಗು ನನ್ನ ಮಗಳು, ಅವಳು ಸ್ವಂತ ಮಗಳು, ಅವಳು ಉಷಾ. ಅವಳ ಮದುವೆಗೆ ನಾನು ಬಿಕಾರಿ ಥರ ಕುಂತಿದ್ದೀನಲ್ಲ ಅನ್ನೋದೇ ನೀಯ ಬೇಜಾರು. ಮೊದಲನೇ ಬೆಂಚ್ ಎಲ್ಲ ನಾನು VIP ಕುತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ಸ್ವಲ್ಪ ಹಿಂದೆಗಡೆ ಲೈನ್ಗೆ ಹೋಗ್ಬಿಟ್ಟು ಕೂತ್ಕೊಳ್ಳಿ. ಏನಂದೆ? ಹಿಂದ್ಗಡೆಗೆ ಹೋಗ್ಬಿಟ್ಟು ಕೂತ್ಕೊಬಿಡಿ. ಹಂಗಾರೆ ನಾವು ನಿಂಗೆ VIP ಥರ ಕಾಣ್ತಾ ಇಲ್ವೇ? ಆಗಲ್ಲ ಆ ಥರ ಹೇಳ್ತಾ ಇಲ್ಲ. ನೀವು ಅಲ್ಲ, ಮುಂದೆಗಡೆ ಎಲ್ಲ ಈಗ ಸ್ವಲ್ಪ ಯಾರೋ ನಮ್ಮ ಪಂಚಾಯತಿ ಅಧ್ಯಕ್ಷರು, ಹಂಗೆ ನಮ್ಮ MLAಗಳು ಅವರು ಇವರೆಲ್ಲ ಬರ್ತಾ ಇದ್ರು ತುಂಬ ಜನ. ಅವ್ರಿಗೆಲ್ಲ ಕುತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಮುಂದೆಗಡೆ ಎಲ್ಲ ಬೆಂಚ್ ಎಲ್ಲ VIP ಸೀಟ್ಸ್ ಅಂತ ಬಿಡಿಸಿದ್ದೀವಿ. ನೀವು ದಯವಿಟ್ಟು ಹಿಂದೆಗಡೆ ಹೋಗಿ ಕೂತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಹೋಗಿ ಊಟದಲ್ಲಿ ಊಟ ಮಾಡಿಬಿಟ್ಟು ಹೋಗಿ.
ನಾನು ಯಾರು ಅಂತ ಅನ್ಕೊಂಡಿದ್ರ ಬೀದಿ ಬಿಕಾರಿ ಇಲ್ಲ ಭಿಕ್ಷೆ ತೊಳಂತ ಅನ್ಕೊಬಿಟ್ಟಿದ್ರ ಆ ಉಷಾ ಇಲ್ವಾ ಆ ಉಷನ ಎತ್ತ ತಾಯಿ ನಾನೇನೇನಿಯ ಎತ್ ಮಗಳು ದೂರ ಮಾಡ್ಕೊಬಿಟ್ಟು ಈಗ ಮದ್ವೆ ನೋಡಕ್ಕೂ ಕುಂತ್ಕೋಬೇಡ ಹಿಂದ್ ಕಡೆಗೆ ಹೋಗು ಅಂತ ಹೇಳ್ತಿಯಲ್ಲ ಓ ನಾನು ಹೋಗಕ್ಕಿಲ್ಲ ಸುಮ್ಕೆ ಅದ್ ಕಡೆ ಹೋಗಿ ನಿಂತ್ಕೊಳ್ಳಿ ಹೋ ನೀವೇನ ಶಾರದಾ ಅಂದ್ರೆ ಸರಿ ಸರಿ ನಮ್ಗೆ ಗೊತ್ತಾಗ್ಲಿಲ್ಲ ನಾನು ತುಂಬಾ ದಿನ ಆಗಿತ್ತಲ್ಲ ನಿಮ್ಮ ನೋಡಿ ಮರ್ತೋಗ್ಬಿಟ್ಟಿದ್ದೆ ಅಷ್ಟೇನೆ ಪರವಾಗಿಲ್ಲ ಕೂತ್ಕೊಂಡು ನೋಡಿ ಅಲ್ಲ ಸ್ವಲ್ಪ VIP ಎಲ್ಲ ಬರ್ತಾ ಇದ್ರಲ್ವಾ ಅದಕ್ಕೆ ಸುಮ್ಮನೆ ನೀವು ಕೂತ್ಕೊಂಡಿದ್ರಲ್ಲ ಅದಕ್ಕೆ ಆ ಥರ ಹೇಳ್ದೆ ಅವಳು ನನ್ನ ಒಡ ಹುಡ್ದೊಳೆ ಆಗ್ಬೇಕು ನಾವಳು ಬೇರೆ ಎಲ್ಲ VIP ಗಳಾದ್ರೆ ನಾವು VVIPಗಳು ಸರಿನೇ ಇಲ್ಲಿ ಕುಂತ್ಕೊಳ್ಳೋದ್ರಿಂದ ಇದಾಗಂಗಿದ್ರೆ ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಹೋಗಿ ನಾನು ಅವಳ ಹತ್ರ ಉಷುನ ಹತ್ರನೇ ನೀ ಮಾತಾಡ್ತೀನಿ ಅಯ್ಯೋ ಅಯ್ಯೋ ಮದುವೆ ದಿನ ಸುಮ್ಮನೆ ಯಾಕೆ ಮನಸ್ತಾಪಗಳು ಹಾ ಬೇಡ 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 ನೋಡಿ 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 ಅಯ್ಯೋ ನಿಮ್ಗಿನ್ನ ಏನಾದರೂ ಹೆಚ್ಚ ನೋಡಿ ಬೀಗ್ರೆ ಯಾಕೆ ಬೀಗ್ರೆ ಅಲ್ಲ ಯಾರು ಅಂತ ಅನ್ಕೊಂಡು ಮುಂದೆಗಡೆ ಕುತ್ಕೋಬೇಡಿ ಹಿಂದೆಗಡೆ ಹೋಗಿ ಕುತ್ಕೊಳ್ಳಿ VIP ಗಳು ಸೀಟು ಅಂತ ಹೇಳ್ದೆ ಅದಕ್ಕೊಂಥರ ಬೇಜಾರು ಮಾಡ್ಕೊಂಡ್ರು ನನಗೆ ಗೊತ್ತಿಲ್ಲ ಶಾರದಾ ಅಂತ ಹೇಳ್ಬಿಟ್ಟು ಬಿಡಿ 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 ನಮ್ಮೋರೆ ಬಿಡಿ ಕುಂತ್ಕೊಂಡ್ಲಿ ಬಿಡಿ ಬನ್ನಿ ರಿಸೆಪ್ಷನ್ ಅಲ್ಲೆಲ್ಲ ಫೋಟೋ ತೆಗೆಸ್ಕೊಳ್ಳಿ ಅಂತ ಅದು ಇದು ಅಂತ ಕೂಗ್ತಾವ್ರಿ ನಿಮ್ಮವ್ರು ಯಾರ್ಯಾರು ಸಂಬಂಧಿಕರು ಬಂದವ್ರು ಅಂತ ಬರ್ರಿ ಏಯ್ ಶಾರದಿ ಏಯ್ ಇದು ಯಾಕೆ ಇದು ಇಂಥ ಬಟ್ಟೆಗಳು ಹಾಕೊಂಡು ಕುಂತ್ಕೊಂಡಿರಲ್ಲ ಎತ್ತೋಗಿ ಒಂದು ಹೊಸ ಕಿಸ ಬಟ್ಟೆ ಹಾಕೊಂಡ್ಬಿಟ್ಟು ಬಂದು ಕೂತ್ಕೊಳ್ಳಿ ನನಗೆ ಗೊತ್ತು ನೀವೆಲ್ಲ ಬೇಕಂತ ಮಾನ ಮರೋದಿ ಕಳಿಯೋ ಅದಕ್ಕೂ ಇದಕ್ಕೂ ಕುಂತ್ಕೊಂಡಿರ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ನೋಡಿದ್ರೆ ಯಾರೋ ದಾರಿಗೆ ಹೋಗ ಆದಿ ಬೀದಿನವರು ಅಂತ ಅನ್ಕೊಬಿಟ್ಟಿರ್ತಾರೆ ಅಂತ ಅನ್ನಿಸ್ತದೆ ನೀನು ಹೋಗಿ ಸುಮ್ಮನೆ ಹೋಗಿ ಸುಮ್ಮನೆ ಯಾವ್ದಾನ ಒಂದು ಒಳ್ಳೆ ಬಟ್ಟೆ ಹಾಕೊಂಬಿಟ್ಟು ಬಂದು ಕುಂತ್ಕೊಂಡಿರಿ ಸುಮ್ಮನೆ ನೋಡಿದ್ರಲ್ಲ ಏನು ಅನ್ಕೊಳಕ್ಕಿಲ್ಲ ಹೇಳು ನಿಮ್ಮ ಬಟ್ಟೆ ನೋಡಿ ಹಂಗೇನೆ ಅನ್ಕೊಳ್ಳೋದು ದಾರೆ ಕುಂತ್ಕೊಳ್ಳೋ ಬಟ್ಟೆ ಹಾಕೊಂಡು ಕುಂತ್ಕೊಂಡಿದ್ದೀರಾ ನೋಡಿ ಇಲ್ಲಿ ಏನ್ ಮಾಡನಿ ನಮ್ಮ ಬಾಳ್ಗೆ ಯಾವನೋ ದರಿದ್ರ ನನ್ನ ಮಗ ಲೋಪರ್ ನನ್ನ ಮಗ ಯಾವನೋ ನಮ್ಮ ಬ್ಯಾಗ್ನ ಕದ್ಕೊಂಡು ಹೊಡ್ಕೊಂಡು ಹೊಂಟೋಗ್ಬಿಟ್ಟವನಿ ಬೊಡ್ಡ ಇದು ನನ್ನ ಮಗ ಲೋಪರ್ ನನ್ನ ಮಗ ಅದಕ್ಕೆ ನಾವು ಇವಾಗ ಇನ್ನೇನ್ ಮಾಡಕೈತೆ ಸುಮ್ ಕುಂತಿದೀವಿ ನಿಮ್ ಬ್ಯಾಗ್ ಕಳ್ತನ ಆಯ್ತಾ ಆಗಿದ್ದಕ್ಕೆ ಅಲ್ವಾ ಮಾವ ಸುಮ್ನೆ ಕುಂತಿರೋದ್ ನಾವು ಬಟ್ಟೆ ಇಲ್ದಿದ್ದಂಗೆ ಅಯ್ಯೋ ನೀ ಪಾಸ್ಕೋಲ ಹೇಳ್ಬೇಕು ತಾನೆ ಮೊದ್ಲು ನೀನಿಯ ಸರಿ ಹಿಂಗ್ ಇದೇ ಬಟ್ಟೆಗೆ ಹಿಂಗೆ ಕೂತ್ಕೊಂಡ್ರೆ ನೋಡಿ ಜನ ಎಲ್ಲ ಏನು ಅನ್ಕೊಳಕಿಲ್ಲ ಹೋಗಿ ಹಾಲ ಕುಂತ್ಕೊ ಹೋಗಿ ಎಲ್ಲ ರೂಮಾಗ ಕುತ್ಕೊ ಹೋಗಿ ಬೇಕಾದ್ರೆ ಒಂದು ಜೊತೆ ಬಟ್ಟೆ ಎಲ್ಲ ಒಂದು ತಕೊಂಡು ಅರೇಂಜ್ ಮಾಡ್ಕೊಂಡ್ರೆ ಆಯ್ತು ಈಗ ಸುಮ್ಕೆ ನೀವು ಮದುವೆ ಮನೆ ನೀವು ಹಿಂಗೆ ಮುಂದಿನ ಚೇರಾಗಿ ಹಿಂಗೆ ಹಳೆ ಬಟ್ಟೆ ಹಾಕೊಂಡು ಕುತ್ಕೊಬಿಟ್ರೆ ಸುಮ್ಮನೆ ಅವರು ಇವರು ಅನ್ಕೋತಾ ಇರ್ತಾರೆ ಅದು ಬೇರೆ ಯಾಕಪ್ಪ ಹಿಂಗೆ ಈ ಶಾರದಿ ಹಿಂಗೆ ಕುತ್ಕೊಬಿಟ್ಟವಳೆ ಏನಾಯ್ತು ಅವಳಿಗೆ ಅಂತ ಅನ್ಕೊಳಕಿಲ್ವಾ ನೀನು ಹೋಗಿ ರೂಮ್ಗೆ ಹೋಗಿ ನೀನು ಹೊಟ್ಟಸ್ತೈತೆ ತಿನ್ಕೊಂಡ್ಬಿಟ್ಟು ಹೋಗನಿ ಅಂತ ನೀ ಕುಂತ್ಕೊಂಡ್ರದು ಅಯ್ಯೋ ನಾವೇನ್ ರಿಸೆಪ್ಷನ್ ನೋಡಿದಂಗೆ ನೋಡೋಗ್ಬಿಡ್ಬೇಕು ಅಂತ ಹೇಳ್ತಾ ಇದೀರಲ್ವೇ ನೀವು ಅಯ್ಯೋ ತಿನ್ಕೊಂಡು ಹೋಯ್ತೀವಿ ಹೇಳಿ ಊಟ ತಾನೇ ರೂಮ್ಗೆ ಕಳಿಸ್ಕೊಟ್ಬಿಡ್ತೀನಲ್ಲ ಅಲ್ಲ ಬಟ್ಟೆ ಇಲ್ಲ ಅಂದ್ರೆ ಎಲ್ಲರೂ ರೂಮಾಗ ಮನೆ ಕಂಡಿರೋದು ನೋಡಿದೀನಿ ನೀವು ಬಂದು ರಿಸೆಪ್ಷನಲ್ಗೆ ಮುಂದಿನ ಚೇರ ಕುಂತ್ಕೊಂಡಿದ್ರಲ್ಲ ನೀವು ಲೆಕ್ಕ ಹಾಕೊಳ್ಳಿ ನೀವು ಏನು ಅಂತ ಹೇಳ್ಬಿಟ್ಟು ಸರಿ ಹೋಗಿ ರೂಮ್ಗೆ ನಾನೇ ಊಟ ಕಳಿಸ್ತೀನಿ ಏನ್ ಬೇಡ ಹೇಳಿ ನಾವೇ ಊಟದಲ್ಲಿ ಹೋಗ್ಬಿಟ್ಟು ತಿನ್ಕೊಂಡು ಹೋಯ್ತೀವಿ ನಾವೇ ನೀನೇನು ನಿಮ್ಮ ಹತ್ರ ಏನೇನು ಕೇಳಕ್ಕಿಲ್ಲ ಕುಂತ್ಕೊಳ್ಳೋದು ಕಷ್ಟನೇನಪ್ಪ ಏನು ಇವ್ರೇನು ಹೊಸ ಬಟ್ಟೆ ಹಾಕೊಂಡ್ಬಿಟ್ಟು ಬಂದವ್ರೆ ಅಂತ ಅನ್ಕೊಬಿಡ್ತಾರೆ ನೀವು ಹಾಕ ಬಂದಿರೋದು ಹಳೆ ಬಟ್ಟೆನೇನಿಯಾ ಸುಮ್ ಕುಂತ್ಕೊಳ್ಳಿ ಅಪ್ಪ ನನ್ನ ಮಾನ ಮರ್ಯಾದೆ ಕಳಿಯಕ್ಕೆ ಅಂತಾನೆ ಹಿಂಗೆ ಕುಂತವ್ರೆ ಅಂತ ಅನ್ನಿಸ್ತದೆ ಇಲ್ಲ ಏನೋ ಮದುವೆನಾಗ ಜಗಳ ಮಾಡಬೇಕು ಅಂತ ಪಿಲ್ಲನ್ ಮಾಡವ್ರೆ ಅಂತ ಅನ್ನಿಸ್ತದೆ ಇವತ್ತು ಪುಟ್ಟಿನ ಏನು ಗೊತ್ತಾಯ್ತದೆ ಹೇಳು ಯಾವುದು ಕೋಸಿ ಉಸಾರಾಗಿದ್ದು ಬಿರುಬಿರ್ನ ರಿಸೆಪ್ಷನ್ ಎಲ್ಲ ಮುಗಿಸ್ಬೇಕು ನಂಬಕ್ಕಾಗಕ್ಕಿಲ್ಲ ಅವಳು ನೋಡಿದ್ರೆ ಮನೆಯಾಳಿ ಅವಳು ಬಂದಿಲ್ಲ ಮಗನೂ ಬಂದಿಲ್ಲ ಇವ್ರಿಬ್ರೇ ಬಂದವ್ರೆ ಅಂದರೆ ಅರ್ಥ ಮಾಡ್ಕೋಬೇಕು ಏನೋ ಮನೆಯಾಳು ಕೆಲ್ಸಕ್ಕೆ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ನೋಡಿದೆ ನಮ್ಮ ಮಾವ ಇನ್ವಾಸ್ತಿನ ನಾವು 42 ಲಕ್ಷ ರೂಪಾಯಿ ಕಾರಾಗಿ ಬಂದು ನಾವು ಜಾಮ್ ಜುಮ್ಮನಾಗ ರೇಷ್ಮೆ ಸೀರೆ ಉಟ್ಕೊಂಡು ಇಲ್ದಿದ್ರೆ ಇಲ್ಲಿ ನಿಂತ್ಕೊಂಡವಲ್ಲ ಈ ಕಿತ್ತೋದವು ಇವರೆಲ್ಲ ನಮ್ಮ ಮುಂದೆ ತಲೆ ತಗ್ಗಿಸ್ಬಿಟ್ರು ನೀವು ಸೆಸೆಬೇಕಿತ್ತು ನಮ್ಮ ಮುಂದೆ ಇವ್ರನ್ನೆಲ್ಲನೂ ಏನು ಮಾಡೋಣ ನಮ್ಮ ಟೈಮ್ ಸರಿ ಇಲ್ವಲ್ಲ ಅದಕ್ಕೇನೆ ಹಿಂಗಾಗಿರೋದು ನಮ್ದೆಲ್ಲ ಬಾಳೋನುವೆ ನಮ್ಮ ಏ ಬಾರೆ ಏನ್ ರಿಸೆಪ್ಷನ್ ನೋಡಿ ಸಾಲ್ದೇನು ಎದ್ ನೋಡಿ ಇಲ್ಲಿ ನಿಂತ್ಕೊಂಡೆಲ್ಲ ಬಿಲ್ಡಪ್ ಕೊಡೋರೇನಿಯ ಯಾರೇನು ಸಾಚಲ್ಲ ಇನ್ನು ಬೊತ್ತಳೆ ಇನ್ನೂ ಪೊದ್ದಿ ಅವರು ಇವರೆಲ್ಲ ಬಂದ್ರೆ ಇನ್ನೂ ಅವರೆಲ್ಲ ಓವರ್ ಬಿಲ್ಡಪ್ ನೋಡ್ಬೇಕಾಯ್ತದೆ ನಮ್ಗಿದೆಲ್ಲ ಬೇಕಾ ನೋಡಿ ಹೋಗಿ ಅಡುಗೆ ಮನೆಗೆ ತಿನ್ಕೊಬಿಟ್ಟು ಹೊಂಟೋಗಿ ರೂಮಾಗ ಮನೆ ಕಳನ್ನ ಎದ್ದೋಳು ಅವಾಗೇ ನೀ ಸುಮ್ಮನೆ ರಿಸೆಪ್ಷನ್ ಅಲ್ಲಿ ಬರ್ಬಾರ್ದಾಗಿತ್ತು ಹೇಳಿ ನಾವು ಮಾನ ಮರ್ಯಾದೆ ಕಳ್ಕೊಳಕ್ಕೆ ಬಾರೆ ಲೋಪರೆಲ್ಲ ನಿನ್ನ ಗಂಡನಿಂದನೇ ನೀ ಆಗಿದ್ದು ನಿನ್ನ ಗಂಡ ಏನಾರ ಕಾರ್ ಎತ್ಕೊಂಡು ಹೋಗ್ಲಿಲ್ಲ ಅಂದಿದ್ರೆ ಕಾರ್ನ ಇಲ್ಲೇ ತಗೊಬಂದು ನಿಲ್ಲಿಸ್ಬಿಡ್ತಿದ್ದೆ ನಾನು ನೋಡ್ಲಿ ಅಂತ ಹೇಳ್ಬಿಟ್ಟು ಬಾ ಲೋಪರ್ ನನ್ನ ಮಗ ನಿನ್ನ ಗಂಡನಿಂದ ಆಗಿದ್ದೆಲ್ಲ